ಇಳಕಲ್ ಐಪಿಎಲ್ ಕ್ರಿಕೆಟ್ ಶಾಸಕ ಕಾಶಪ್ಪನವರ್ ಅಂಪೈರ್ ಆಗಿ ಆಟಗಾರರನ್ನು ಹುರಿದುಂಬಿಸಿದರು. ಬಾಗಲಕೋಟ್ ಜಿಲ್ಲೆಯ ಇಳಕಲ್ ನಗರದಲ್ಲಿ ಐಪಿಎಲ್ ಕ್ರಿಕೆಟ್ ಟೂರ್ನಿ ಆರಂಭದಿಂದ ಒಂದು ವಾರ ಕಳೆದಿದ್ದು ನಗರವೇ ಕ್ರಿಕೆಟ್ ಕ್ರೇಜ್ಗೆ ತುಂಬಿದೆ. ನಿನ್ನೆ ನಡೆದ 17ನೇ ಪಂದ್ಯಕ್ಕೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಅಂಪೈರ್ ಆಗಿ ಕಾರ್ಯನಿರ್ವಹಿಸಿ ಆಟಗಾರರನ್ನು ಪ್ರೇಕ್ಷಕರನ್ನು ಉಲ್ಲಾಸದಿಂದ ತುಂಬಿದರು. ಈ ಸಂದರ್ಭದಲ್ಲಿ ಹುನಗುಂದ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಅಸೋಸಿಯೇಷನ್ನ ಉಪಾಧ್ಯಕ್ಷ ಶಿವಾನಂದ ಮುಚಕಂಡಿ, ಕಾರ್ಯದರ್ಶಿ ಮಹಾಂತೇಶ ನರಗುಂದ, ಸಹ ಕಾರ್ಯದರ್ಶಿ ಶಬ್ಬೀರ ಭಾಗವಾನ್, ಗ್ಯಾರಂಟಿ ಅಧ್ಯಕ್ಷ ಮುತ್ತನ ಕಲಗೂಡಿ, ವಿಶ್ವನಾಥ ಪಾಟೀಲ್ ಸೇರಿದಂತೆ ಕ್ಲಬ್ ಸದಸ್ಯರು, ತಂಡ ಮಾಲೀಕರು, ಕ್ರೀಡಾಪಟುಗಳು ಮತ್ತು ಕ್ರೀಡಾಪ್ರೇಮಿಗಳು ಉಪಸ್ಥಿತರಿದ್ದರು. 39 ರನ್ ಆಗಿದೆ. 39 ರನ್ ರನ್ನಿಂಗ್ ಆಫ್ 5th ಓವರ್ ಲಾಬಿ अंग्रेजी कमेंटेटर कन्नड़ में सुनाएंगे संतोष शर्गी से सुनिए. ಧನ್ಯವಾದಗಳು ಬಾಬುಲಾಲ್ ಕಾಜಿ ಅವರೇ. ಅತ್ಯುತ್ತಮವಾದ ಅಂಪೈರಿಂಗ್ ಅಂತ ಹೇಳ್ಬೋದು. ಸಮಯ ಜಾಸ್ತಿ ತಗೊಳ್ಳಿಲ್ಲ, ಅತ್ಯದ್ಭುತವಾದ ನಿರ್ಣಯ, ಅಕ್ಯುರೇಟ್ ಅಂತ ಹೇಳ್ಬೋದು. ಮಾನ್ಯ ಜನಪ್ರಿಯ ಶಾಸಕರು ವಿಜಯಾನಂದ ಎಸ್ ಕಾಶಪ್ಪನವರು, ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ಜನಪ್ರಿಯ ಶಾಸಕರು ಹುನಗುಂದ ಮತಕ್ಷೇತ್ರ, ಅದೇ ರೀತಿ ಅಧ್ಯಕ್ಷರು ಹುನಗುಂದ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಅತ್ಯದ್ಭುತವಾದ ಒಂದು ಅಂಪೈರಿಂಗ್ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಸ್ಪೋರ್ಟ್ಸ್ ಮೆನ್ ಸಹಿತ ಇದ್ದಾರೆ ನಮ್ಮ ಜನಪ್ರಿಯ ಶಾಸಕರು. ಪರ್ಫೆಕ್ಟ್ ಶಾಸಕ ಅಂತ ಹೇಳ್ಬೋದು. ಎಲ್ಲದರಲ್ಲಿ ತಮ್ಮ ಒಂದು ಛಾಪನ್ನು ಮೂಡಿಸಿದ್ದಾರೆ ನಮ್ಮ ಜನಪ್ರಿಯ ಶಾಸಕರು. ತಮ್ಮ ಜವಾಬ್ದಾರಿಯ ಜೊತೆಗೆ ಯುವಕರಿಗೆ ಪ್ರೋತ್ಸಾಹ ನೀಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಒಂದು ಪ್ರೇಕ್ಷಕ ಮಾನ್ಯರ ಪರವಾಗಿ ಮತ್ತು ಎಲ್ಲ ಆಟಗಾರರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಕೊಡ್ತೇವೆ. ಓಂ ಪ್ರಕಾಶ್ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಕೇವಲ 1 ರನ್ ಪಡೆಯುವಂತ ಅವಕಾಶ ಇತ್ತು. ಅದ್ಭುತವಾದ ಫೀಲ್ಡಿಂಗ್ ಎಫರ್ಟ್ ಅಂತ ಹೇಳ್ಬೋದು. ಡೀಪ್ ಮಿಡ್ ವಿಕೆಟ್ ನಲ್ಲಿ 1 ರನ್ ಪಡೆದರು ಬ್ಯಾಟರ್. ಇದರೊಂದಿಗೆ ನಮ್ಮ ಮುಕ್ತಾಯ 5 ಓವರ್ಗಳ ಮುಕ್ತಾಯದ ನಂತರ 40 ರನ್ 2 ವಿಕೆಟ್ ಕಳೆದುಕೊಂಡು ನಿವಿಕಾ ಬಂಜಾರ ತಂಡ ಈ ಪಂದ್ಯದಲ್ಲಿ ದೇಶಪಾಂಡೆ ಟೈಗರ್ಸ್ ಟಾಸ್ ಜಯಿಸಿತು. ಪ್ರಥಮವಾಗಿ ನಿವಿಕಾ ಬಂಜಾರ ತಂಡಕ್ಕೆ ಬ್ಯಾಟಿಂಗ್ ಆಮಂತ್ರಣ ನೀಡಿತು. ಈಗಾಗಲೇ 5 ಓವರ್ನಲ್ಲಿ 2 ವಿಕೆಟ್ ಕಳೆದುಕೊಂಡು 40 ರನ್ ಗಳಿಸಿದೆ ನಿವಿಕಾ ಬಂಜಾರ ತಂಡ. Nicely driven straight drive. There is no chance for any fielder to stop this ball. 4 runs. What an excellent start for this. Straight drive, no chance for any fielders to stop this ball. That is the safest start we can say. But we do not forget, if you miss the line and length, and you would have been find the wicket. But what an excellent start. ಅದ್ಭುತವಾದ ಸ್ಟಾರ್ಟ್ ಅಂತಾನೆ ಹೇಳ್ಬೋದು. ಸ್ಟ್ರೈಟ್ ಡ್ರೈವ್ ಹೊಡೆದ್ರು, ಯಾವುದೇ ಅವಕಾಶ ಇದ್ದಿಲ್ಲ ಯಾವುದೇ ಫೀಲ್ಡರ್ಗೂ. ನಾರಾಯಣ ಅವರ ಮುಂದಿನ ಎಸೆತ ಶ್ರೀನಿವಾಸ್ ಅವರಿಗೆ. ಮತಮನೆಲ್ಲ ಚೆನ್ನಾಗಿ ಮಾಡಿಸಿದಾಗ ನೋಡೋಣ ಗಾಳಿಯಲ್ಲಿ ಚೆಂಡು, ಯಾವುದೇ ಅವಕಾಶ ಇಲ್ಲ. 6 ರನ್, ಅತ್ಯದ್ಭುತವಾದ ಸ್ಟಾರ್ಟ್ ಅಂತಾನೆ ಹೇಳ್ಬೋದು. 4 ಬಾರಿಸಿದ್ರು, ಈ ಬಾರಿ 6 ಬಾರಿಸಿದ್ದಾರೆ. संतोष आज पिच का जायजा किया. रूल में भी यहाँ पर देखा गया, फ्लैट है, पूरा फ्लैट है. एडवांटेज पूरे बैटिंग करने वाली बल्लेबाजों का ट्रैक है. कल के जैसा आज भी ट्रैक बन गया है, पूरा फ्लैट हो गया. अब्बास भागवान, संतोष रामवाड़गी काफी, रवि चट्टेर और शब्बीर भागवान काफी जायजा लिए. अरविंद बड़गेर और विश्वनाथ पाटिल, महांतेश नरगुंद, क्या कहेंगे इस पिच को लेकर आप? ಧನ್ಯವಾದಗಳು ಬಾಬುಲಾಲ್ ಅವರೇ. ನೀವು ಈಗಾಗಲೇ ಹೇಳ್ತಾ ಇದ್ರಿ, ಹಿಂದಿನ ದಿನ ಸ್ವಲ್ಪ ರನ್ ಹೊಡೆಯಲು ಪರದಾಡ್ತಾ ಇದ್ರು, ಬಟ್ ಈ ದಿನ ಫ್ಲಾಟ್ ಪಿಚ್ ಇದೆ ಅಂತ ಹೇಳ್ತಾ ಇದ್ರಿ. ಕಾದ್ ನೋಡೋಣ ಎಷ್ಟೊಂದು ಸಹಾಯ ಆಗ್ಬೋದು ಬ್ಯಾಟರ್ಗೆ ಅಂತೇಳಿ. ಇಬ್ಬರು ಪ್ಲೇ ಮಾಡಿದ್ರು, 1 ರನ್ ಪಡೆಯುವಲ್ಲಿ ಯಶಸ್ವಿ ಆದರು. ಅತ್ಯುತ್ತಮವಾದ ಬ್ಯಾಟಿಂಗ್ ಅಂತ ಹೇಳಿದ್ರೆ ಜಸ್ಟ್ ಪುಷ್ ಮಾಡಿ 1 ರನ್ ಪಡೆದ್ರು. ಸೆನ್ಸಿಬಲ್ ಬ್ಯಾಟಿಂಗ್ ಅಂತಾನೆ ಹೇಳ್ಬೋದು. 1 ಬೌಂಡ್ರಿ ಮತ್ತು 1 ಸಿಕ್ಸಸ್ ಹೊಡೆದ್ರಂತ ನಂತರದಲ್ಲಿ ಸ್ಟ್ರೈಕ್